ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ರೋಶಾಗೆ ಯೂಸ್ ಮಾಡೋವಂಥದ್ದು, ಕುಚ್ಚಿಗೆ ಯೂಸ್ ಮಾಡೋವಂಥ ಆರೆಳೆ ದಾರನ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಆರೆಳೆ ದಾರ ಮಾಡೋದು ಹೆಂಗೆ, ಸುಲಭವಾಗಿ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಅದಕ್ಕೆ ನಾವು ಯೂಸ್ ಮಾಡೋ ಬೇಸ್, ಇವಾಗ ದಾರ ಸುತ್ಕೊಳ್ಳೋಕ್ಕೆ ಕೆಲವೊಬ್ಬರು ದಾರ ಆಗೋಗಿ ಮಿಕ್ಕಿರೋ ಅಂಥ ರೌಂಡನ್ನು ಯೂಸ್ ಮಾಡ್ತಾರೆ. ನಾನು ನಿಮಗೆ ಸುಲಭವಾಗಿ ಅದನ್ನು ಮನೇಲಿ ಹೆಂಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು 2 ಜೆರಾಕ್ಸ್ ವೇಸ್ಟ್ ಶೀಟ್ ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ, A4 ಶೀಟು. ಈ ಥರ ಒಂದು ಬೇಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇವಾಗ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಜೆರಾಕ್ಸ್ ಶೀಟ್ ಇರುತ್ತಲ್ಲ, ಅದನ್ನು ಫೋಲ್ಡ್ ಮಾಡಬೇಕು ರೌಂಡಾಗಿ. ನೀವು ಒಂದು ಫುಲ್ಲೂ ಮಡ್ಚ್ಕೊಂಡು ತೊಗೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ತೊಗೊಂಡಿದ್ದೀನಿ. ನೀಟಾಗಿ ರೌಂಡಿಗೆ ಫೋಲ್ಡ್ ಮಾಡಿಕೊಂಡು ಹಿಂಗೆ ಕುಟ್ಕೋತಾ ಇದ್ದೀನಿ. ಅದಕ್ಕೆ ಟೇಪ್ ಹಾಕ್ತೀನಿ. ಟೇಪ್ ಹಾಕಿದ್ರೆ ಅದು ರೌಂಡಾಗಿ ಹಂಗೆ ಫಿಟ್ಟಾಗಿರುತ್ತೆ. ಸೊ ಟೇಪ್ ಹಾಕ್ತಾಯಿದ್ದೀನಿ ಮೇಲೆ ಮತ್ತು ಕೆಳಗಡೆ, ಎರಡೂ ಕಡೆ ಟೇಪ್ ಹಾಕ್ತಾಯಿದ್ದೀನಿ. ಟೇಪ್ ಹಾಕಿದ್ರೆ ಚೆನ್ನಾಗಿ ಹಂಗೆ ಫಿಟ್ಟಾಗಿ ಕೂರುತ್ತೆ. ಈ ಥರ ಟೇಪ್ ಹಾಕಿದ ಮೇಲೆ ನಮಗೆ ಈ ಥರ ರೆಡಿ ಆಗುತ್ತೆ. ಅದನ್ನು ಎರಡರಲ್ಲಿ ಯಾವುದಾದ್ರೂ ಒಂದು ಕಡೆ ಸೈಡಲ್ಲಿ ನಾನು ತೋರಿಸೋ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ಹಿಂಗೆ ಕಟ್ ಮಾಡಿಕೊಂಡ್ರೆ ಏನು ಯೂಸ್ ಅಂದರೆ, ದಾರಾನ ನಾವು ಯೂಸ್ ಮಾಡಿದ್ಮೇಲೆ ಇದರಲ್ಲಿ ಸ್ಟಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಸಲ ತಗೊಳ್ಳೋದಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಬಿಚ್ಕೊಂಡು ಹೋಗೋ ಬದಲು ಆ ಥರ ಸ್ಟಕ್ ಮಾಡಿದ್ರೆ ಈಸಿ ಆಗುತ್ತೆ. ನಾನು ಈ ಥರ 2 ರೋಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಆರೆಳೆ ದಾರ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ. ಇವಾಗ ಆರೆಳೆ ದಾರ ಮಾಡ್ಕೊಳ್ಳೋದಕ್ಕೆ ಈ ಥರ 2 ಥ್ರೆಡ್ ತೊಗೊಂಡಿದ್ದೀನಿ. ಎಷ್ಟು ಬೇಕಾದರೂ ತೊಗೊಬೋದು ನೀವು. 1 ಇದ್ರೂ ನಡೆಯುತ್ತೆ, 2 ಇದ್ರೂ ನಡೆಯುತ್ತೆ, 3 ಇದ್ರೂ ನಡೆಯುತ್ತೆ. ನಿಮ್ಮ ಹತ್ರ ಎಷ್ಟಿದೆ ಅವೈಲಬಿಲಿಟಿ ಅಷ್ಟು ನೋಡಿಕೊಂಡು ತೊಗೊಳ್ಳಿ. ನನ್ನ ಹತ್ರ 2 ಇದೆ ಇವಾಗ ಸದ್ಯಕ್ಕೆ. ನಾನು 2ನ ತೊಗೊಂಡಿದ್ದೀನಿ. 2ನ ತೊಗೊಂಡು ಈ ಥರ ಹಿಂಗೆ ಕವರ್ ಕೊಟ್ಟಿರ್ತಾರಲ್ಲ, ಇದರಲ್ಲಿ ಶೇಡ್ ನಂಬರ್ ಇರುತ್ತೆ. ನಮಗೆ ನೆಕ್ಸ್ಟಲ್ಲಿ ಅದೇ ಶೇಡ್ ಬೇಕಂದರೆ ಈ ಶೇಡಲ್ಲಿರೋ ನಂಬರ್ ತೊಗೊಂಡೋಗಿ ತೋರಿಸಿದ್ರೆ ಅವ್ರು ಕೊಡ್ತಾರೆ. ಇಲ್ಲ ಅಂದರೆ ಬರೀ ದಾರ ತೊಗೊಂಡೋಗಿ ತೋರಿಸಿ ತೊಗೊಬರೋದು ತುಂಬ ಕಷ್ಟ ಆಗುತ್ತೆ. ಈ ಥರ ಶೇಡ್ ನಂಬರ್ ಇದ್ದರೆ ಈಸಿ ಆಗುತ್ತೆ, ಅನುಕೂಲ ಆಗುತ್ತೆ. ಸೊ ಜಾಸ್ತಿ ಟೆನ್ಷನ್ ತೊಗೊಳಂಗಿರಲ್ಲ. ಈ ಥರ ಹತ್ತುದೊಳಗಡೆ ನೀವು ಹಾಕಿ ಮಡಿಕೊಂಡಿರ್ಬೋದು. ಇವಾಗ ನಾನು 2 ಥ್ರೆಡ್ನ ತೊಗೊತಾ ಇದ್ದೀನಿ. ಸ್ಟಾರ್ಟಿಂಗ್ ಥ್ರೆಡ್ ಒಂಚೂರನ್ನ ಕಟ್ ಮಾಡಿಕೊಂಡು 2 ತೊಗೊತಾ ಇದ್ದೀನಿ. 2 ತೊಗೊಂಡು ಸ್ಟಾರ್ಟಿಂಗಲ್ಲಿ ನಾಟ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡೋರು ನಾಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಎಕ್ಸ್ಪೀರಿಯನ್ಸ್ ಇರೋರು ಹಾಗೆ ಮಾಡ್ತಾರೆ. ನೀವು ಇನ್ನೂ ಸ್ಟಾರ್ಟಿಂಗಲ್ಲಿ ತೊಗೊತಿರೋದ್ರಿಂದ ನೀವು ನಾಟ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಅದು ಎಕ್ಸ್ಟ್ರಾ ಥ್ರೆಡ್ ಕಟ್ ಆಗೋಲ್ಲ. ಸೊ ನೀವು ನಾಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹೀಗೆ ಒಂದು ನಾಟ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸೇರಿಸಿ ಒಂದು ನಾಟ್ ಮಾಡಿಕೊಂಡು ನಾವು ಬೇಸ್ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಒಂದು ಬೇಸ್ ತೊಗೊಂಡು, ನೀವು ಈ ಥರ ಬೇಸ್ ಆದರೂ ತೊಗೋಬೋದು, ಇಲ್ಲ ಏನಾದರೂ ದಪ್ಪ ಇರೋ ವಾಟರ್ ಬಾಟಲ್ ಆದರೂ ತೊಗೋಬೋದು, ಅಥವಾ ಪ್ಲಾಸ್ಟಿಕ್ ರೊಟ್ಟಾದರೂ ತೊಗೋಬೋದು, ಇಲ್ಲ ಫಾಲಿಗೆ ಅಂತ ಫಾಲಲ್ಲಿ ಕೊಟ್ಟಿರ್ತಾರಲ್ಲ ಪೇಪರ್, ಅದನ್ನಾದರೂ ಯೂಸ್ ಮಾಡ್ಬೋದು. ನೀವೇನು ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ಈ ಥರ ರೋಲ್ ಮಾಡಿಟ್ಕೊಂಡ್ರೆ ನಿಮಗೆ ಆ ಥ್ರೆಡ್ನ ಹಂಗೆ ಸೇಫಾಗಿ ಹಂಗೆ ಎತ್ತಿಟ್ಕೋಬೋದು. ಅದಕ್ಕೆ ನಾನು ಈ ಥರ ಬೇಸ್ ಮಾಡೋದನ್ನು ತೋರಿಸಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ದಾರನ ಸುತ್ತಕೊಂಡು ನೋಡಿ. ಇವಾಗ ನನಗೆ ಇಷ್ಟು ಸಾಕು, ನಾನು ಇಷ್ಟಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದ್ಸಲಿ ಕಟ್ ಮಾಡಿಕೊಂಡು ಮತ್ತೆ ಅದನ್ನು ನಾಟ್ ಮಾಡ್ಕೋತೀನಿ. ಕಟ್ ಮಾಡಿ ಮತ್ತೆ ನಾಟ್ ಮಾಡ್ಕೋತಾ ಇದ್ದೀನಿ. ನನಗಿವಾಗ 4 ಎಳೆ ದಾರ ಸಿಗುತ್ತೆ ನೋಡಿ. ನೀವು ನೋಡ್ತಿರ್ಬೋದು 4 ಕಾಣಿಸ್ತಾ ಇದೆ. ಇವಾಗ 4 ಆಗುತ್ತೆ. ಇನ್ನೊಂದು ಥ್ರೆಡ್ ಇರೋದಲ್ಲ, ಅದನ್ನು ತೊಗೊಂಡು ಮತ್ತೆ ನಾನು ಸುತ್ಕೋತಾ ಇದ್ದೀನಿ. ಇವಾಗ 4 ಎಳೆ ಆಯಿತು. 4 ಎಳೆ ಸುತ್ಕೋತಾ ಇದ್ದೀನಿ. 4 ಎಳೆ ಸುತ್ಕೊಂಡಾದ್ಮೇಲಿಂದ ಹೆಂಡಾಯಿತು. ಇವಾಗ ನನಗೆ 4 ಎಳೆ ದಾರ ಬಂತು. ನಮಗೆ ಬೇಕಾಗಿರೋದು 6 ಎಳೆ ದಾರ. ಇವಾಗ ನೀವು ಹಂಗೆ ಆ ಥ್ರೆಡ್ನ ಸಪ್ರೇಟಾಗಿ ಯೂಸ್ ಮಾಡಿದ್ರೂ ಮಾಡ್ಬೋದು. ಇಲ್ಲ ನಮಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಕ್ಕೆ ಬೇಕು ಅಂತ ಅಂದರೆ ಮತ್ತೆ ಕಟ್ ಮಾಡಿ, ಮತ್ತೆ ಇವಾಗ 4 ಎಳೆ ದಾರಕ್ಕೆ ಮತ್ತೆ 2 ಎಳೆ ಸೇರಿಸಿ ನಾನು ನಾಟ್ ಮಾಡ್ಕೊತೀನಿ. ನಿಮಗೆ ನಾಟ್ ಅವಶ್ಯಕತೆ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಈ ಥರ ಮತ್ತೆ ನಾನು 4 ಎಳೆಗೆ ಆ 2 ಎಳೆ ಮತ್ತೆ ಇನ್ನೊಂದು ಸಲ ಸೇರಿಸಿ
ಮತ್ತೆ ಇನ್ನೊಂದು ಸಲ ನಾಟ್ ಹಾಕ್ಕೊಂಡು ಮತ್ತೆ ಸುತ್ತಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಮಗೆ 6 ಎಳೆ ದಾರ ಸಿಗುತ್ತೆ ನೋಡಿ. ನಾಟ್ ಹಾಕ್ಕೊಂಡೆ. ಇವಾಗ ಎಷ್ಟು ದಾರ ಆಯಿತು ನೀವೇ ನೋಡಿ, ತೋರಿಸ್ತಾ ಇದ್ದೀನಿ. 6 ಇದೆ, 6 ಎಳೆ ದಾರ ಬಂತು ನಮಗೆ ಇವಾಗ. ಮತ್ತು ಇವಾಗ ಇದನ್ನು ಇನ್ನೊಂದು ಬೇಸ್ ಇದೆಯಲ್ಲ ಅದಕ್ಕೆ ಸುತ್ಕೋತೀನಿ. ಇವಾಗ ಸುತ್ಕೊಂಡ್ರೆ 6 ಎಳೆ ದಾರ ನಮಗೆ ಕಂಪ್ಲೀಟ್ ಆಗುತ್ತೆ. ಇವಾಗ ನೋಡಿ ಎಂಡಿಗೆ ಬಂತು, 6 ಎಳೆ ದಾರ ನನಗೆ ಆಯಿತು. ಲಾಸ್ಟಿಗೆ ಏನು ಮಾಡ್ತೀನಿ, ಮತ್ತೆ ಕಟ್ ಮಾಡಿ ಮತ್ತೆ 6 ಎಳೆ ದಾರನೂ ಸೇರಿಸಿ ಒಂದು ನಾಟ್ ಮಾಡ್ಕೊತೀನಿ. ನಮಗೆ ನೆಕ್ಸ್ಟ್ ಇವಾಗ ಕ್ರೋಶೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟಾಗಿ ನಾಟ್ ಸಿಗುತ್ತೆ. ಇವಾಗ ನಾವು ಫಸ್ಟ್ಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ, ಆ ಕಟ್ ಮಾಡಿರೋ ಜಾಗಕ್ಕೆ ಈ ಥ್ರೆಡ್ನ ಜಾಯಿನ್ ಮಾಡ್ತೀವಿ. ಇವಾಗ ನಿಮಗೆ ಲಾಸ್ಟ್ ಟೈಮ್ ಇವಾಗ ಬೇಕಂದರೆ ಯೂಸ್ ಮಾಡ್ಕೋಬೋದು, ಇಲ್ಲ ಹಂಗೆ ಬಿಟ್ಟರೆ ಬಿಚ್ಕೊಂಡೋಗುತ್ತೆ. ಅದ್ರ ಬದಲು ಹಿಂಗೆ ಮಾಡಿದ್ರೆ ಸೇಫಾಗಿರುತ್ತೆ. ನಿಮಗೆ ನೆಕ್ಸ್ಟಲ್ಲಿ ತಗೊಂಡು ಯೂಸ್ ಮಾಡಬೇಕಾದ್ರೂ ಅನುಕೂಲ ಆಗುತ್ತೆ. ನೋಡಿ ಇವಾಗ 6 ಎಳೆ ದಾರ ಮಾಡೋದು ಹೆಂಗೆ ಅಂತ ತೋರಿಸಿದ್ದಾಯಿತು. ಇಷ್ಟೇ ಸಿಂಪಲ್. ಇದು ನನ್ನ ಫಸ್ಟ್ ವೀಡಿಯೋ ಆಗಿರುತ್ತೆ. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.